ಮಾತೆಯ ಲಕ್ಷ್ಮಣಾದೇವಿಯ ಗರ್ಭದಲ್ಲಿ ಬಂದು ಅವತರಿಸಿದ. ಸೌಧರ್ಮೇಂದ್ರನ ಅಪ್ಪಣೆಯಂತೆ ಅವನು ಕುಬೇರನು ಪ್ರತಿನಿತ್ಯ ರತ್ನವೃಷ್ಟಿಯನ್ನು ಮಾಡುತ್ತಾ ಇದ್ದ. ಪ್ರತಿದಿನವೂ 4 ಬಾರಿಯಂತೆ, ಪ್ರತಿ ಬಾರಿಯೂ 3.5 ಕೋಟಿಯಂತೆ ರತ್ನವೃಷ್ಟಿ ಗರ್ಭಕ್ಕೆ ಅವತರಿಸುವ ಮೊದಲು 6 ತಿಂಗಳ ಮೊದಲು ಪ್ರಾರಂಭವಾಗಿತ್ತು. ಗರ್ಭಾವಸ್ಥೆಯಲ್ಲಿರತಕ್ಕಂಥ 9 ತಿಂಗಳುಗಳವರೆಗೆ ಅದು ಮುಂದುವರೆಯಿತು. ಸಂಸಾರ ಸಾಗರ ಸಮೋತ್ತರೈಕ ಹೇತು ಅಭಿಷೇಕಯಾಮಿ ನಾಳಿಕೇರಸೈ ಸ್ವಚ್ಛೈ ಶುತೈ ಪೂರ್ವೈ ಮನೋಹರೈ ತ್ರಿಪಂಚೇಜ ದ್ವಂದ್ವಂ ಪಂಚೇಖಮುಕ್ತೇ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ನಾಳಿಕೇರಸಾಭಿಷೇಕಾಪ್ತೇ ಕ್ಷೀರಾಭಿಷೇಕವಾಗ್ತಾ ಇದೆ. ಇದು ಈಶಾನ ಮಧ್ಯೆ ಭೋಗದುರ ಯೋಗ ಭಾಷೆ ತಂ ದೇವಂ ಸ್ನಾತಕಾಖ್ಯಂ ತ್ರಿದಶ ಪರಿವೃಢೈ ಸ್ನಾತಕಂ ಸ್ನಾಪಯಾಮಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ನಮೋರ್ಗತೆ ಭಗವತೀ ಶ್ರೀಂ ಕ್ಲೀಂ ಐಂ ಅರ್ಹಂ ನಮೋರ್ಗತೆ ಭಗವತೆ ಶ್ರೀಚಂದ್ರನಾಥ ಸ್ವಾಮಿನೋ ಪವಿತ್ರತರ ಕ್ಷೀರಾಭಿಷೇಕಂ ಕರೋಮಿ ಸ್ವಾಹಾ. ಕೇವಲ 24 ಬಾರಿ ಮಾತ್ರ ಜನ್ಮಾಭಿಷೇಕವಾಗುತ್ತದೆ. ಪ್ರತಿಯೊಂದು ಯುಗಕ ಜಲೈ ಕುರ್ಮಹೇ ಕಷ್ಟಾಶೇಷ ಕಷಾಯ ವೈರಿ ವಿಜಯ ಶ್ರೀಗಾಮಿನಿ ಸಂಗಮಂ ಸಂಸಾರ ಜ್ವರ ತಾಪ ಸಂತತಿರುಜ ಮೂರ್ಧಾಚ್ಛಿದಾಂ ಚೈಚ್ಛುವಿಃ ಸತೀರ್ಥವಾರಿ ಪ್ರವಾಹೈ ಕುಂಭೇರೇಭಿಶ್ಚತುರ್ಭಿರ್ಯುಗಪದಭಿಷವಂ ಕುರ್ಮಹೇ ಭವ್ಯಬಂಧಾ ಪರಿಮಳವಿರಸತೀರ್ಥವಾರಿ ಪ್ರವಾಹೈ ಕುಂಭೇರೇಭಿಶ್ಚತುರ್ಭಿರ್ಯುಗಪದಭಿಷವಂ ಕುರ್ಮಹೇ ಭವ್ಯಬಂಧಾ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ನಮೋರ್ಗತೆ ಭಗವತೆ ಶ್ರೀಚಂದ್ರನಾಥ ಸ್ವಾಮಿನೋ ಪವಿತ್ರತರ ಚತುಷ್ಕೋಣ ಕುಂಭ ಪರಿಪೂರಿತ ಜಲೇನ ದಿನಮಭಿಷೇಚಯಾಮಿ ಸ್ವಾಹಾ. ಅರ್ಘ್ಯ ಅಭಿಷೇಚಯಾಮಿ ಸ್ವಾಹಾ. ಸುಜಾತ ಜಾತಿ ಕುಮುದಾಬ್ಜ ಕುಂದ ಮಂದಾರ ಮಲ್ಲಿ ಬಕುಲಾದಿ ಪುಷ್ಪೈ ಮತ್ತಾಳಿ ಮಾಲಾ ಮುಕುರೈ ಜಿನಾಮಿ. ಸುಜಾತ ಜಾತಿ ಕುಮುದಾಬ್ಜ ಕುಂದ ಮಂದಾರ ಮಲ್ಲಿ ಬಕುಲಾದಿ ಪುಷ್ಪೈ ಮತ್ತಾಳಿ ಮಾಲಾ ಮುಕುರೈ ಜಿನೇಂದ್ರೈ ಪಾದಾರವಿಂದೋದ್ಯಮರ್ಚಯಾಮಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ದಂ ಪುಷ್ಪಾಂಜಲಿ ಪ್ರಾರ್ಥನಂ ಕುಣೀತ್ವಂ ನಮೋ ಸಭ್ಯೋಧ್ಯಾತೃಭಿರಭೀಪ್ಸಿತ ಫಲರೇಭ್ಯ ಸ್ವಾಹಾ. ಅರ್ಘ್ಯ ಓಂ ನಮೋರ್ಹತೆ ಭಗವತೆ ಶ್ರೀಮತೆ ಶ್ರೀಮತ್ಯಂತನಾಥ ತೀರ್ಥಂಕರಾಯ ಶ್ರೀಮದ್ರತ್ನತ್ರಯಾಲಂಕೃತಾಯ ದಿವ್ಯ ತೇಜೋ ಮೂರ್ತಿ ಪ್ರಭಾ ಮಂಡಲ ಮಂಡಿತಾಯ ದ್ವಾದಶ ಗಣ ಪರಿವೇಷ್ಟಿತಾಯ ಶುಕ್ಲಧ್ಯಾನ ಪವಿತ್ರಾಯ ಸರ್ವಜ್ಞಾಯ ಸಿದ್ಧಾಯ ಬುದ್ಧಾಯ ಪರಮಾತ್ಮನೇ ಪರಮಸುಖಾಯ ತ್ರಿಲೋಕಮಹಿತಾಯ ಅನಂತ ಸಂಸಾರ ಚಕ್ರ ಪರಿಮರ್ದನಾಯ ಅನಂತ ಜ್ಞಾನಾಯ ಅನಂತ ದರ್ಶನಾಯ ಅನಂತ ವೀರ್ಯಾಯ ಅನಂತ ಸುಖಾಯ ತ್ರೈಲೋಕ್ಯ ಶಂಕರಾಯ ಸತ್ಯ ಜ್ಞಾನಾಯ ಸತ್ಯ ಬ್ರಹ್ಮಣೇ ಧರ್ಮೇಂದ್ರ ಫಲಾಮಂಡಲ ಮಂಡಿತಾಯ ಉಪಸರ್ಗರಾಶನಕರಾಯ ಘಾತಿ ಕರ್ಮಕ್ಷಯಂಕರಾಯ ಅಜರಾಯ ಅಮರಾಯ ಭವಾಯ ಸಮಸ್ತ ಜಗತಾಂ ಮೃತ್ಯುಂ ಛಿಂದ ಛಿಂದ ಭಿಂದ ಭಿಂದ ಅಂತು ಕಾಮಂ ಛಿಂದ ಛಿಂದ ಭಿಂದ ಭಿಂದ ರತಿ ಕಾಮಂ ಛಿಂದ ಛಿಂದ ಭಿಂದ ಭಿಂದ ಬಲಿ ಕಾಮಂ ಛಿಂದ ಛಿಂದ ಭಿಂದ ಭಿಂದ ಕ್ರೋಧಂ ಛಿಂದ ಛಿಂದ ಭಿಂದ ಭಿಂದ ಪಾಪಂ ಛಿಂದ ಛಿಂದ ಭಿಂದ ಭಿಂದ ವೈರಂ ಛಿಂದ ಛಿಂದ ಭಿಂದ ಭಿಂದ ವಾಯುಧಾರಣಂ ಛಿಂದ ಛಿಂದ ಭಿಂದ ಭಿಂದ ಅಗ್ನಿಭಯಂ ಛಿಂದ ಛಿಂದ ಭಿಂದ ಭಿಂದ ಸರ್ವಶತ್ರುಭಯಂ ಛಿಂದ ಛಿಂದ ಭಿಂದ ಭಿಂದ ಸರ್ವೋಪಸರ್ಗಂ ಛಿಂದ ಛಿಂದ ಭಿಂದ ಭಿಂದ ಸರ್ವವಿಘ್ನಂ ಛಿಂದ ಛಿಂದ ಭಿಂದ ಭಿಂದ ಸರ್ವಭಯಂ ಛಿಂದ ಛಿಂದ ಭಿಂದ ಭಿಂದ ಸರ್ವರಾಜಭಯಂ ಛಿಂದ ಛಿಂದ ಭಿಂದ ಭಿಂದ ಸರ್ವಚೋರಭಯಂ ಛಿಂದ ಛಿಂದ ಭಿಂದ ಭಿಂದ ಸರ್ವದುಷ್ಟಭಯಂ ಛಿಂದ ಛಿಂದ ಭಿಂದ ಭಿಂದ ಸರ್ವಸರ್ಪಭಯಂ ಛಿಂದ ಛಿಂದ ಭಿಂದ
बिन्दुबिन्दां सर्ववृष्टिकभयं छिन्दचिन्दा बिन्दुबिन्दां सर्वग्रहभयं छिन्दचिन्दा बिन्दुबिन्दां सर्वदोषं छिन्दचिन्दा बिन्दुबिन्दां सर्वव्याधिं छिन्दचिन्दा बिन्दुबिन्दां सर्वठामरं छिन्दचिन्दा बिन्दुबिन्दां सर्वपरमन्त्रं छिन्दचिन्दा बिन्दुबिन्दां सर्वात्मघातं छिन्दचिन्दा बिन्दुबिन्दां सर्वपरघातं छिन्दचिन्दा बिन्दुबिन्दां सर्वशूलरोगं छिन्दचिन्दा बिन्दुबिन्दां सर्वाक्षिरोगं छिन्दचिन्दा बिन्दुबिन्दां सर्वकुक्षिरोगं छिन्दचिन्दा बिन्दुबिन्दां सर्वशिरोरोगं छिन्दचिन्दा बिन्दुबिन्दां सर्वज्वररोगं छिन्दचिन्दा बिन्दुबिन्दां सर्वनरमारिं छिन्दचिन्दा बिन्दुबिन्दां सर्वगजमारिं छिन्दचिन्दा बिन्दुबिन्दां सर्वाश्वमारिं छिन्दचिन्दा बिन्दुबिन्दां सर्वगोमारिं छिन्दचिन्दा बिन्दुबिन्दां सर्वमहिषमारिं छिन्दचिन्दा बिन्दुबिन्दां सर्वसस्यमारिं छिन्दचिन्दा बिन्दुबिन्दां सर्वधान्यमारिं छिन्दचिन्दा बिन्दुबिन्दां सर्ववृक्षमारिं छिन्दचिन्दा बिन्दुबिन्दां सर्वगुल्ममारिं छिन्दचिन्दा बिन्दुबिन्दां सर्वलतामारिं छिन्दचिन्दा बिन्दुबिन्दां सर्वफलमारिं छिन्दचिन्दा बिन्दुबिन्दां सर्वराष्ट्रमारिं छिन्दचिन्दा बिन्दुबिन्दां सर्वदेशमारिं छिन्दचिन्दा बिन्दुबिन्दां सर्वविषमारिं छिन्दचिन्दा बिन्दुबिन्दां सर्वक्रोधरोगभेतालशाकिनी धाकिनी भयं छिन्दचिन्दा बिन्दुबिन्दां सर्ववेदनीयं छिन्दचिन्दा बिन्दुबिन्दां सर्वमोहनीयं छिन्दचिन्दा बिन्दुबिन्दां सर्वापस्मारं छिन्दचिन्दा बिन्दुबिन्दां सर्वदुर्भगं छिन्दचिन्दा बिन्दुबिन्दां ಚಂದನಾನುಲೇಪನ ಕರ್ಣವೇದನ ಇತರ ಜನರು ಒಂದು ಸಂಪ್ರದಾಯವನ್ನು ಪಾಲಿಸಬೇಕು. ಅವರು ಕೂಡ ತಮ್ಮ ಮಕ್ಕಳಿಗೆ ಕರ್ಣವೇದನವನ್ನು ಮಾಡಬೇಕು, ಕಿವಿಯನ್ನು ಚುಚ್ಚಿ ಕರ್ಣಕುಂಡಲಗಳನ್ನು ಹಾಕಬೇಕು ಎನ್ನುವಂತಹ ಸಂಪ್ರದಾಯವನ್ನು ಪಾಲಿಸಬೇಕು. ಅದರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಅದು ರಾಜಚಿಹ್ನೆ. ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕೆನ್ನುವ ಮಾಡಬೇಡಿ ಮಂತ್ರ ಹೇಳ್ತಾರೆ ಇಲ್ಲಿ. ಈ ಉದ್ದೇಶದಿಂದ ತೀರ್ಥಂಕರರಿಗೆ ಯದ್ಯಪಿ ವಜ್ರಾಯುಧದಿಂದಲೂ ಕೂಡ ಕಿವಿಯಲ್ಲಿ ತೂತು ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ವಜ್ರೇನ ತತ್ಸ್ಥಾಪನಂ ಓಂ ಕರ್ಣವೇದನಂ ಕರೋಮಿ ಸ್ವಾಹಾ. ನೀವು ಕೂಡ ಎಲ್ಲರೂ ಮಕ್ಕಳಿಗೆ ಕರ್ಣವೇದನವನ್ನು ಮಾಡಬೇಕು, ಕರ್ಣಕುಂಡಲಗಳನ್ನು ಹಾಕಬೇಕು. ಅದು ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು. ಅಕ್ಯುಪಂಕ್ಚರ್ ಮೊದಲಾದಂತಹ ಮಂಗಲಂ ಭಾವಜಾರಿ ಮಂಗಲಂ ಭವದೂರ ಮಂಗಲಂ ಕವಿರಾಜ ಪಾಠಕಾರ್ಯ ಸರ್ವಸಾಧು ಮಂಗಲಂ ಈಶ ಮಂಗಲಂ ಜಿನೇಶ ಮಂಗಲಂ ಕ್ಲೇಶ ದೋಷ ನಾಶಯೇ ದಧೀಶ ಮಂಗಲಂ ಅಧೀಶ ಮಂಗಲಂ ಮಂಗಂ ರಾತಿಬಲಂ ಚ ಕಾಲಯತಿ ಮುಖ್ಯಂ ತದೋರ್ಮಂಗಲಂ ದೇವೋರ್ಧಂ ಋಷಮಂಗಲೋ ಧಿವಿರುತಾ ತೈರ್ಮಂಗಲೈ ಸ್ವಾದುಭಿಃ ಚಂ ಚಚ್ಚಾಮರತಾಲವೃಂದಮಕುರೈ ಮುಖ್ಯೈಸ್ತತೈರ್ಮಂಗಲೈ ಮುಖ್ಯಂ ಮಂಗಲಮಿದ್ಧಸಿದ್ಧಸುಗುಣಾನ್ ಸಂಪೂಜ್ಯಮಾನರ್ಹತಾಂ. ಓಂ ಹ್ರೀಂ ಶ್ರೀಂ ಕ್ಲೈಂ ಐಂ ಅರ್ಘಂ ಚಂದ್ರನಾಥಸ್ವಾಮಿನೋ ಪ್ರಿಯಮಹಾರ್ಘ್ಯಂ ನಿರ್ವಪಾಮಿ. ಅಸ್ಯ ಸ್ವಸ್ತಿ ಶ್ರೀ 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 ಶ್ರೀಮದ್ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವದೇ ಸ್ವಾಮೀನಾಂ ಜೈನಬಾಂಧೋ ಮಹಾಜನಾನಾಂ ಸಮಸ್ತಲೋಕ ಸರ್ವಜೀವಜಂತೂನಾಂ. ನಂತರ ಜಾತಕ್ರಿಯೆಗಳನ್ನು ನೆರವೇರಿಸಿದ ಸೋದರಮೇಂದ್ರನು ಪುನಃ ಐರಾವತ ಆನೆಯ ಮೇಲೆ ಅಸಂಖ್ಯಾತ ದೇವತೆಗಳ ಜೊತೆ ಸೇರಿಕೊಂಡು ಅತ್ಯಂತ ಭಕ್ತಿಯಿಂದ ಜಿನಬಾಲಕನನ್ನು ಹಿಡಿದುಕೊಂಡು ಪುನಃ ಪ್ರಸೂತಿ ಅಥವಾ ಅರಮನೆಗೆ ಕೊಂಡೊಯ್ಯುತ್ತಾನೆ. ಆ ಅರಮನೆಯಲ್ಲಿ ಕೇವಲ ದೇವಾನ್ ದೇವತೆಗಳು ಮಾತ್ರ ಭಾಗವಹಿಸುತ್ತಾರೆ. ನೀವೆಲ್ಲರೂ ಈಗ ದೇವಾನ್ ದೇವತೆಗಳಾಗಿ ಅಂತಹ ಅನುಪಮವಾದಂತಹ ಪೂಜೆಯಲ್ಲಿ ಭಾಗವಹಿಸಿದಿರಿ. ಮಹಾಮೇರು ಪರ್ವತದಲ್ಲಿ ಬಂದು ನೀವೆಲ್ಲರೂ ಭಾಗ್ಯಶಾಲಿಗಳು. ಇದು ಜಿನೇಶ್ವರರ ಪ್ರಥಮ ಸೇವೆ. ಜಿನೇಶ್ವರರಿಗೆ ತೀರ್ಥಂಕರ ಕತೆಗೆ ಬಂದ ನಂತರ ಆದಂತಹ ಪ್ರಥಮ ಸೇವೆ. ಯಾರು ಈ ಸೇವೆ
That's